Hi guys, welcome to the smallest country of the world, Vatican City. Hi guys, welcome back to my channel. My name is Priyanka. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. And ಇವತ್ತು I am in a new country which is in Rome, but it is considered as a new country. ನಾನು ಅವಾಗಲೇ ಹೇಳಿದ ಪ್ರಕಾರ it is called Vatican City. ಇದನ್ನ ಸಪರೇಟ್ ಕಂಟ್ರಿ ಆಗೇನೆ ಕನ್ಸಿಡರ್ ಮಾಡ್ತಾರೆ. And I'll tell you the population of this country is 764 ಜನ ಅಷ್ಟೇ. ಅಕಾರ್ಡಿಂಗ್ ಟು 2023 ಸೆನ್ಸಸ್. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕಂಟ್ರಿ ಕವರ್ ಮಾಡಿದೀನಿ ಅಂದ್ರೆ ಮೇ ಬಿ ಇದೇನೆ. ನೀವು ನೋಡ್ತಿರ್ಬೋದು, ಇದಕ್ಕೆ ಬಾರ್ಡರ್ ಅಲ್ಲ, ಇದಕ್ಕೆ ಒಂದು ಕಾಂಪೌಂಡ್ ಇದೆ. ಸೊ ಇದ್ರ ಆಚೆ ಹೋದ್ರೆ ಐ ವಿಲ್ ಬಿ ಇನ್ ರೋಮ್ ಅಂಡ್ ಇದ್ರ ಒಳಗ್ ಬಂದ್ರೆ ಐ ವಿಲ್ ಬಿ ಇನ್ ವ್ಯಾಟಿಕನ್ ಸಿಟಿ. ಆಲ್ಸೋ ಇದಕ್ಕೆ ಅದರದೇ ಆದ ಫ್ಲಾಗ್, ಡಿಫ್ರೆಂಟ್ ಫ್ಲಾಗ್ ಕೂಡ ಇದೆ. ಐ ಗೆಸ್ ದೇಸ್ ಆರ್ ದ ಮೋಸ್ಟ್ ಯುನೀಕ್ ಥಿಂಗ್ಸ್ ಅನ್ಸಿದ್ದು. ಇಟ್ ಹ್ಯಾಸ್ ಅ ರಿಯಲಿ ನೈಸ್ ಬ್ಯೂಟಿಫುಲ್ ವೈಬ್. ಸೊ ದಿಸ್ ಈಸ್ ವ್ಯಾಟಿಕನ್ ಸಿಟಿ. ಈ ಸಿಟಿಗೆ ಅದರದೇ ಆದ ಫ್ಲಾಗ್ ಅಷ್ಟೇ ಅಲ್ಲ, ಅದರದೇ ಆದ ಕರೆನ್ಸಿ, ರೇಡಿಯೋ ಸ್ಟೇಷನ್ ಹಾಗೆ ಪೋಸ್ಟಲ್ ಸಿಸ್ಟಮ್ ಕೂಡ ಇದೆ. ಹಾಗೆ ಯಾವುದೇ ಏರ್ಪೋರ್ಟ್ ಆಗಲಿ ಅಥವಾ ಪರ್ಮನೆಂಟ್ ರೆಸಿಡೆಂಟ್ ಆಗಲಿ ಇಲ್ಲದೆ ಇರೋ ಏಕೈಕ ಕಂಟ್ರಿ ಅಂತಾನೂ ಹೇಳ್ತಾರೆ. ಮೂವಿಂಗ್ ಫಾರ್ವರ್ಡ್, ಇಷ್ಟೇ ವ್ಯಾಟಿಕನ್ ಸಿಟಿ ಆರ್ ದ ಕಂಟ್ರಿ. ನಾನ್ ನಿಮ್ಗೇನ್ ತೋರಿಸ್ಬೇಕಿತ್ತು ಅದು ಇಷ್ಟೇನೆ. ಒಳಗಡೆ ದೇರ್ ಇಸ್ ಅ ಮ್ಯೂಸಿಯಂ, ಅದಕ್ಕೆ ಸಪರೇಟ್ ಟಿಕೆಟ್ ತಗೋಬೇಕು. ಏನಿದೆ ಅಂದ್ರೆ ಇದು ಹೇಗೆ ಸಪರೇಟ್ ಕಂಟ್ರಿ ಆಯ್ತು, ಯಾಕೆ ಇದನ್ನ ನಾಟ್ ಔಟ್ ಆಫ್ ಬಟ್ ರೋಮ್ ಇಂದ ಸಪರೇಟ್ ಮಾಡಿದ್ದಾರೆ, ಒಂದು ಹೊಸ ಕಂಟ್ರಿ ಅಂತ ಹೆಸರಿಟ್ಟಿದ್ದಾರೆ, ಅದರದ್ದು ಹಿಸ್ಟ್ರಿ ಇದೆ. ಆಲ್ಸೋ ನಿನ್ನೆ ಫ್ಲೋರೆನ್ಸ್ ಅಲ್ಲಿ ಮೈಕಲ್ ಆಂಜಲೋಸ್ ಆರ್ಟ್ ಆರ್ ಸ್ಟ್ಯಾಚ್ಯೂನ ನಾವು ನೋಡಿದ್ವಲ್ಲ, ಇಲ್ಲೂ ಒಂದು ಆರ್ಟ್ ಅಂಡ್ ಸ್ಟ್ಯಾಚ್ಯೂಸ್ ನ ಪ್ರಿಸರ್ವ್ ಮಾಡಿದ್ದಾರೆ. ಎಲ್ಲ ನೋಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ಅಗೇನ್ ಸೆಪರೇಟ್ ಟಿಕೆಟ್ ತಗೋಬೇಕು. ತುಂಬಾನೇ ಕಾಸ್ಟ್ಲಿನೂ ಇದೆ ಟಿಕೆಟ್ಸ್. ಒಳಗಡೆ ಆ ಒಂದು ಮ್ಯೂಸಿಯಂ ಹೋಗೋದಕ್ಕೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಇಟ್ ಹ್ಯಾಸ್ ಅ ವೆರಿ ವೆರಿ ಲಾಂಗ್ ವೇಟಿಂಗ್ ಕ್ಯೂ. ಐ ಹ್ಯಾವ್ ಹರ್ಡ್ ಪೀಪಲ್ ಟೆಲಿಂಗ್ ಒಳಗಡೆ ಹೋಗೋದಕ್ಕೆ ಏನು ಟಿಕೆಟ್ ಬೇಕು ಅಂದ್ರೆ 2 hours ಅಟ್ ಲೀಸ್ಟ್ ನಾವು ವೇಟ್ ಮಾಡಬೇಕು ಅಂತ. ಲೆಟ್ ಮಿ ಶೋ ಯು ಹೌ ಲಾಂಗ್ ದ ಕ್ಯೂ ಇಸ್. ಸೊ ಅಲ್ಲಿ ಗ್ರೂಪ್ ಆಫ್ ಪೀಪಲ್ ಕಾಣ್ತಿದಾರಲ್ಲ, ದಟ್ಸ್ ವೇರ್ ದ ಕ್ಯೂ ಸ್ಟಾರ್ಟ್ಸ್. ಅಂಡ್ ಹೋಗ್ತಾ 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 ಎಸ್ ಅಲ್ಲಿ ಟಿಕೆಟ್ ಸಿಗ್ತಾ ಇದೆ. ಅಲ್ಲಿಂದ ದೇ ಆರ್ ಸೆಂಡಿಂಗ್ ದಮ್ ಇನ್ಸೈಡ್. ಸೊ ಇಷ್ಟು ದೊಡ್ಡ ಕ್ಯೂ ಇದೆ. ಸೊ ದಿಸ್ ಇಸ್ ಫುಡ್, ದಿಸ್ ಇಸ್ ಆಂಬಿಯನ್ಸ್. ಇದಕ್ಕೆ ಫುಡ್ ಫೋಟೋಗ್ರಫಿ ಮಾಡ್ತಾ ಇರೋದು ಫೋಟೋಗ್ರಾಫರ್ ಮಿಸ್ ಪ್ರಿಯಾಂಕಾ. ಹಿಂಗೆ ತಗೊಂಡು ಕೂತಿದ್ದೀನಿ, ಫ್ರೇಮಲ್ಲಿ ಪ್ಲೇಟ್ ಬರಬಾರ್ದು ಅಂತ ಹಿಂಗೆ ತಿನ್ಕೊಂಡ್ಬಿಡ್ತೀನಿ. Look at her dedication. Oh my goodness. ಸೊ ವ್ಯಾಟಿಕನ್ ಸಿಟಿನ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಆಗಿದ್ದು ಇದು. ಇಟ್ಸ್ ಕಾಲ್ಡ್ ದ ಟ್ರೆವಿ ಫೌಂಟೈನ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಫೌಂಟೈನ್ ಇನ್ ದ ವರ್ಲ್ಡ್, and it is a must visit spot in Italy. Here is the update. ನಮ್ದು ಸೆಕೆಂಡ್ ಡೆಸ್ಟಿನೇಷನ್ ಇವತ್ತಿಗೆ ಟ್ರೆವಿ ಫೌಂಟೈನ್. 3 months ಇಂದ ಇದರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಸೊ ಯಾವುದೇ ಟೂರಿಸ್ಟ್ ಬಂದ್ರು ವೇರ್ ಇಸ್ ದ ಫೌಂಟೈನ್, ವೇರ್ ಇಸ್ ದ ವಾಟರ್ ಅಂತೆಲ್ಲ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ರು ಬಿಕಾಸ್ ಆಫ್ ದ ಕನ್ಸ್ಟ್ರಕ್ಷನ್. ಬಟ್ ಲುಕ್ ಎಟ್ ಅಸ್, ಇವತ್ತು ಓಪನ್ ಆಗಿದೆ ಅಂಡ್ ಇವತ್ತೇ ಬಂದಿದ್ದೀವಿ. ಐ ಆಮ್ ಸೋ ಗ್ಲಾಡ್ ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ಬೀನ್ ವಿಟ್ನೆಸಿಂಗ್ ದಿಸ್. ಇವತ್ತು ಓಪನ್ ಆಗಿರೋದಕ್ಕೆ ಇಷ್ಟು ಜನ ಇದ್ದಾರೆ. ನಾಟ್ ಬ್ಯಾಡ್ ಆಕ್ಚುಲಿ, ಬಟ್ ನಾಳೆ ಇಲ್ಲ ನಾಡಿದ್ದೇನಾರ ಬಂದಿದ್ರೆ ಇನ್ನೂ ಜನ ಇರ್ತಾ ಇದ್ರು, ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಲೆಟ್ಸ್ ಎಂಜಾಯ್. ಐ ಆಮ್ ಸೋ ಹ್ಯಾಪಿ. ದೇರ್ ಇಸ್ ಅ ಟ್ರೆಡಿಷನ್, ಈ ಫೌಂಟೈನ್ಗೆ ಕಾಯಿನ್ ಹಾಕಿದ್ರೆ ರೋಮ್ಗೆ ರಿಟರ್ನ್ ಟ್ರಿಪ್ ಬರೋ ಚಾನ್ಸಸ್ ಇದೆ ಅಂತ. ಎವ್ರಿ ಡೇ ಅರೌಂಡ್ 3000 euros ಅಷ್ಟು ಈ ಫೌಂಟೈನ್ ಹತ್ರ ಕಾಯಿನ್ಸ್ ನ ಕಲೆಕ್ಟ್ ಮಾಡ್ತಾರೆ ಅಂಡ್ ಆ ಕಾಯಿನ್ಸ್ ನ ಚಾರಿಟಿಗೆ ಡೊನೇಟ್ ಮಾಡ್ತಾರೆ.
guys, good morning. ಇವತ್ತು 4th day in Italy, but 2nd day in Rome. ಇವತ್ತಿನ first destination Colosseum. It is another one of the 7 wonders in the world. ಅದು ಕೂಡ ಸೊ ಅದನ್ನ ನೋಡಕ್ ಹೋಗ್ತಾ ಇದೀವಿ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಅದ್ರ ಜೊತೆಗೆ ನಾವು ಗೈಡ್ನ ಕೂಡ ತಗೊಂಡಿದ್ದೀವಿ, ವಿಚ್ ವಿಲ್ ಹೆಲ್ಪ್ ಅಸ್. ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋದ್ರ ಬದಲು ತಿಳ್ಕೊಳ್ಳೋದು ಬೆಟರ್ ಅಲ್ವಾ ಅಂತ. ಇನ್ನೊಂದು ಎಕ್ಸೈಟಿಂಗ್ ಥಿಂಗ್ ಏನಂದರೆ ಇಲ್ಲಿ ವೆಸ್ಪಾ ರೈಡ್ಸ್ ತುಂಬ ಫೇಮಸ್ ಇಟಲಿಯಲ್ಲಿ. ಸೊ ವಿ ಹ್ಯಾವ್ ಟು ಬುಕ್. ಲೈಸೆನ್ಸ್ ಇದ್ದರೆ, ಇಂಟರ್ನ್ಯಾಷನಲ್ ಲೈಸೆನ್ಸ್ ಇದ್ದರೆ ನಮಗೆ ಗಾಡಿ ಕೊಡ್ತಾರೆ. ಬಟ್ ನಂದು ಇಂಟರ್ನ್ಯಾಷನಲ್ ಲೈಸೆನ್ಸ್ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಇಂಡಿಯನ್ ಲೈಸೆನ್ಸ್ ಕೂಡ ಮನೇದೇ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ವೆಸ್ಪಾ ಸ್ಕೂಟರ್ ಆ್ಯಸ್ ವೆಲ್ ಆ್ಯಸ್ ಡ್ರೈವರ್ಸ್ನ ಕೊಡ್ತಾರೆ, ನಮ್ಮನ್ನ ಟೂರ್ ಕರ್ಕೊಂಡು ಹೋಗ್ತಾರೆ. ಐ ಆಮ್ ಸೋ 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 ಎಕ್ಸೈಟೆಡ್ ಫಾರ್ ದ್ಯಾಟ್. ಲೆಟ್ಸ್ ಗೋ. The Western part of the Roman Empire has fallen after 476 after the year. Colosseum was and is a colossal. ಕೊಲೋಸಲ್ನ ಅರ್ಥ ಏನಂದ್ರೆ ಗಾತ್ರದಲ್ಲಿ ದೊಡ್ಡದು. ಇದು ಪ್ರಪಂಚದ ಅತಿ ದೊಡ್ಡ ಆಂಫಿಥಿಯೇಟರ್. ರೋಮನ್ ಎಂಪೈರ್ ಈ ಆಂಫಿಥಿಯೇಟರ್ನ ಪಬ್ಲಿಕ್ ಗ್ಯಾದರಿಂಗ್ ಇಲ್ಲ ಗ್ಲೇಡಿಯೇಟರ್ ಫೈಟ್ಸ್ ಹಾಗೆ ಮಾಕ್ ಬ್ಯಾಟಲ್ಸ್, ಪ್ರಾಣಿಗಳ ಬೇಟೆ ಅಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆನಿಮಲ್ ಹಂಟ್, ಅದಕ್ಕಾಗಿ ಬಳಸ್ತಾ ಇದ್ರು. ಈ ಕೊಲೋಸಿಯಂಗೆ ಸುಮಾರು 50,000ದಿಂದ 80,000 ಜನರನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ, ಅಂದ್ರೆ ಅಷ್ಟು ದೊಡ್ಡದಾಗಿದೆ. ಕೊಲೋಸಿಯಂಗೆ ಮಲ್ಟಿಪಲ್ ಫ್ಲೋರ್ಸ್ ಇತ್ತಂತೆ. ಒಂದು ಮೇನ್ ಸ್ಟೇಜ್, ಅಂಡರ್ ಗ್ರೌಂಡ್ ಹಾಗೆ ಸೀಟಿಂಗ್ ಲೆವೆಲ್. ಸೀಟಿಂಗ್ ಲೆವೆಲ್ ಅಲ್ಲಿ ಲೋವರ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಅಪ್ಪರ್ ಲೆವೆಲ್. ಅಂಡರ್ ಗ್ರೌಂಡ್ ಲೆವೆಲ್ ಅಲ್ಲಿ ಆನಿಮಲ್ಸ್ ಹಂಟಿಂಗ್ಗೆ ಬೇಕಾಗ್ತಿದ್ದ ವೆಪನ್ಸ್ ಅಂಡ್ ಟೂಲ್ಸ್ ನ ಪ್ರಿಸರ್ವ್ ಮಾಡಿ ಇಡ್ತಾ ಇದ್ರು. ಅದರ ನೆಕ್ಸ್ಟ್ ಫ್ಲೋರ್ ಮೇನ್ ಸ್ಟೇಜ್, ಎಲ್ಲಿ ಗ್ಲೇಡಿಯೇಟರ್ ಫೈಟ್ಸ್ ಮತ್ತೆ ಅನಿಮಲ್ ಹಂಟಿಂಗ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ಹಾಗೆ ಸೀಟಿಂಗ್ ಲೆವೆಲ್ಸ್ಗೆ ಬಂದ್ರೆ ಲೋವರ್ ಲೆವೆಲ್ ಅಲ್ಲಿ ಅಪ್ಪರ್ ಆರ್ ಪ್ರಿವಿಲೇಜ್ ಕ್ಲಾಸ್ ಆಫ್ ಸೊಸೈಟಿಗೆ ರಿಸರ್ವ್ ಆಗಿತ್ತು. ಮಿಡಲ್ ಲೆವೆಲ್ ಶ್ರೀಮಂತರಿಗೆ ಹಾಗೆ ಅಪ್ಪರ್ ಲೆವೆಲ್ ಮಹಿಳೆಯರಿಗೆ ಹಾಗೆ ಸಾಮಾನ್ಯರಿಗೆ. ಸೊ ನಾವಿವಾಗ ಸೆಕೆಂಡ್ ಫ್ಲೋರ್ ಆಫ್ ದ ಕೊಲೋಸಿಯಂ ಅಲ್ಲಿ ಇದೀವಿ. ಅಂಡ್ ದಿಸ್ ಇಸ್ ದ ಇಂಟೀರಿಯರ್ ರಿಂಗ್. ಇದು ಫುಲ್ ರಿಂಗ್ ಇಲ್ಲ, ಡ್ಯೂ ಟು ದ ಅರ್ತ್ ಕ್ವೇಕ್ ರಿಂಗ್ ಬಿದ್ದೋಗಿದೆ. Thousands of Romans started yelling, "Mitte, mitte," looking for, "Let him go, let him go." And they were like this. Meaning of the hand gesture, don't use your sword. Keep the sword away, as your opponent was brave, was loyal, he doesn't deserve to be killed. So could sentence him to death using another hand gesture. Again, Claudius, but this time the Claudius was used. Meaning, cut his throat. He wasn't brave, he deserves to be killed. Yelling, "Jugula, jugula," Latin for throat. That's why we call the main vein our neck. The excursion was really nice. ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಮೇ ಬಿ ನಾವು ಅರ್ಥ ಆಗದೆ ಸುಮ್ಮನೆ ಹೋಗಿದ್ದಿದ್ರೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಏನೂ ಗೈಡ್ ಇಲ್ಲದೆ ಹೋಗಿದ್ದಿದ್ರೆ ಹೋಗಿದ್ದು ಒಳ್ಳೇದಾಯಿತು. ಹೌ ಡಿಡ್ ಯು ಫೀಲ್? ಇಟ್ ವಾಸ್ ಗ್ರೇಟ್. ಹಿಸ್ಟ್ರಿನ ತಿಳ್ಕೊಂಡಿದ್ದು ತುಂಬ ಖುಷಿ ಆಯಿತು ಆನೆಸ್ಟ್ಲಿ. ಎಷ್ಟೊಂದು ದಿನದಿಂದ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಓಕೆ ಕೊಲೋಸಿಯಂ, ರೋಮನ್ ಫೋರಮ್, ಗ್ಲೇಡಿಯೇಟರ್ಸ್ ಬಗ್ಗೆ ಎಲ್ಲ. ಬಟ್ ಇವಾಗ ರಿಯಲ್ ಆಗಿ ಎಲ್ಲ ತಿಳ್ಕೊಂಡಿದ್ದು ತುಂಬ ಖುಷಿ ಆಯಿತು. ಹೌದು, ಐ ಆಮ್ ಸೋ ಹ್ಯಾಪಿ. ಹಿಸ್ಟ್ರಿ ಇಷ್ಟೊಂದಿದೆ, ಐ ಮೀನ್ ಇತ್ತು ಇದೆಲ್ಲ ಸ್ಕೂಲಲ್ಲಿ, ಬಟ್ ತಲೆಗೆ ಹೋಗ್ತಾ ಇರಲಿಲ್ಲ. ಬಟ್ ದೆನ್ ವೆನ್ ಯು ಕಮ್ ಆ್ಯಂಡ್ ವೆನ್ ಯು ಸಿ ಆ್ಯಂಡ್ ವೆನ್ ಯು ಫೀಲ್ ಇಟ್, ಅವಾಗಲೇ ಗೊತ್ತಾಗುತ್ತೆ. ಆಗ್ಲೇ ಹೇಳಿದ ಹಾಗೆ ಐ ವಾಸ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ ವೆಸ್ಪಾ ಟೂರ್. ಈ ಟೂರ್ ನಮಗೆ ಪರ್ ಹೆಡ್ ಅರೌಂಡ್ 20K ಹಫ್, ಅಂದ್ರೆ INR ಅಲ್ಲಿ ಅರೌಂಡ್ 4,600 ಅಷ್ಟು ಕಾಸ್ಟ್ ಆಯಿತು. ವಿಚ್ ಇನ್ಕ್ಲೂಡ್ಸ್ ಪ್ರೊಫೆಷನಲ್ ಫೋಟೋಗ್ರಫಿ ಹಾಗೆ 1.5 hour ಆಫ್ ವೆಸ್ಪಾ ರೈಡ್.
ಒಂದು ಹೊಸ ಕಂಟ್ರಿಯಲ್ಲಿ ರೈಡ್ ಹೋಗಿದ್ದು ನನಗಂತೂ ತುಂಬಾನೇ ಇಷ್ಟ ಆಯಿತು. ಐ ಹ್ಯಾಡ್ ದ ಬೆಸ್ಟ್ ಅಂಡ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. The smallest country, Vatican City, to covering the biggest amphitheater, Colosseum. ನನಗಂತೂ ತುಂಬಾನೇ ಖುಷಿ ಆಯಿತು. ಹೊಸ ವಿಷಯಗಳನ್ನ ತಿಳ್ಕೊಂಡೆ, ಹೊಸ ಎಕ್ಸ್ಪೀರಿಯನ್ಸಸ್ ಆಯಿತು. ಐ ಹ್ಯಾಡ್ ಅನ್ ಅಮೇಜಿಂಗ್ ಟೈಮ್. So this was all for today's video. ನಿಮ್ಗೆ ಇಷ್ಟ ಆಗಿದ್ರೆ please like, share, comment and subscribe. And until next video, bye.